Hi, hello everyone. Welcome to session 4. In this session, I am discussing about adaptations. ಕನ್ನಡದಲ್ಲಿ ಹೇಳೋದಾದರೆ ರೂಪಾಂತರಗೊಳ್ಳುವುದು ಅಂತ ಕರಿತೀವಿ. ಓಕೆ, ಅಡಾಪ್ಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೆನಿ ಆರ್ಗ್ಯಾನಿಸಮ್ಸ್. ಸಿ ಬಿಕಾಸ್ ಆಫ್ ಇಟ್ ನೀಡ್ಸ್ ಟು ಸರ್ವೈವ್ ಆ್ಯಂಡ್ reproduce in its habitats. That's why the adaptation is very important for many organisms. The definition for adaptation, morphological adaptations is the morphological, physiological and behavioral attribute that enables an organism to survive and reproduce in its habitat. ಓಕೆ, ಈಗ ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಹೇಳೋದಾದರೆ ಈಗ ಡೆಸರ್ಟ್ನಲ್ಲಿ ನಾವು ಡೆಸರ್ಟ್ ಪ್ಲಾಂಟ್ಸ್ ನೋಡ್ಬೋದು. ಓಕೆ, ಸೊ ಈ ಡೆಸರ್ಟ್ ಪ್ಲಾಂಟ್ಸಲ್ಲಿ ಏನಾಗಿದೆ, ಸೋ ಮೆನಿ ಅಡಾಪ್ಟೇಷನ್ಸ್ ಬಿಕಾಸ್ ಇಟ್ ನೀಡ್ಸ್ ಟು ಸರ್ವೈವ್ ಆ್ಯಂಡ್ ರಿಪ್ರೊಡ್ಯೂಸ್ ಇನ್ ಇಟ್ಸ್ ಹ್ಯಾಬಿಟಾಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅಪನ್ಷಿಯಾ ಅಥವಾ ಕ್ಸಿರೋಫೈಟ್ಸ್ ಅಥವಾ ಕ್ಯಾಟ್ಕಸ್. ಈಗ ಈ ಕ್ಯಾಟ್ಕಸ್ ಪ್ಲಾಂಟ್ಸಲ್ಲಿ ಮಾರ್ಫಾಲಜಿಕಲಿ ಏನಾಗಿದೆ, ದ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಅಲ್ಲಿ ಲೀವ್ಸ್ ಏನಾಗಿದೆ, ಮುಳ್ಳುಗಳಾಗಿ ಬದಲಾವಣೆ ಆಗಿದೆ. ಓಕೆ, ಹಾಗೆ ಫಿಸಿಯಾಲಜಿಕಲಿ ಅಂತಂದರೆ ಪ್ಲಾಂಟ್ ಬಾಡಿ ಒಳಗಡೆ ಏನಿರುತ್ತೆ, ಸಕ್ಯುಲೆಂಟ್ ನೇಚರ್ ಇಟ್ ಇಸ್ ಹೆಲ್ಪ್ಸ್ ಟು ಸ್ಟೋರ್ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಇವನ್ ಇನ್ ಡ್ರೈ ಕಂಡೀಷನಲ್ಲಿ ಇದ್ರೂ ಕೂಡ ಲಾಂಗ್ ಟರ್ಮು ವಾಟರ್ನ ಸ್ಟೋರೇಜ್ ಮಾಡುತ್ತೆ. ದಟ್ ಇಸ್ ದ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ಸ್. ಬಿಹೇವಿಯರಲ್ ಅಡಾಪ್ಟೇಷನ್ಸ್ ಅಂತ ಹೇಳಿದಾದರೆ ಈ ಪ್ಲಾಂಟ್ಸಲ್ಲಿ ಸಂಕನ್ ಸ್ಟೊಮ್ಯಾಟ ನೋಡ್ಬೋದು. ಈ ಪ್ಲಾಂಟ್ಸಲ್ಲಿ ನೋಡೋದು ಸಂಕನ್ ಸ್ಟೊಮ್ಯಾಟ. ಸೊ ದೀಸ್ ಅಡಾಪ್ಟೇಷನ್ಸ್ ಹೆಲ್ಪ್ಸ್ ಟು ಸರ್ವೈವ್ organism and reproduce in its habitat. See, there are so many adaptations have evolved a long evolutionary time and they are genetically fixed. So we can see 3 examples for adaptations. Number 1, adaptations of kangaroo rats in North American desert. Number 1, adaptations of kangaroo rats in North American desert. ಈ ನಾರ್ತ್ ಅಮೆರಿಕನ್ ಡೆಸರ್ಟಲ್ಲಿ ಕಾಂಗರೋ ರ್ಯಾಟ್ಸ್ ಅಂತ ಬರುತ್ತೆ. ನಿಮಗೆ ಕಾಂಗರೋ ರ್ಯಾಟ್ಸ್ ಅಂತಂದರೆ ನಾವು ಏನು ಈ ಚಿಕ್ಕ ಇಳಿಮರಿಗಳು ನೋಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ. ಸೊ ದೀಸ್ ಕಾಂಗರೋ ರ್ಯಾಟ್ಸ್ ಎಕ್ಸ್ಕ್ರೀಟ್ ಕಾನ್ಸಂಟ್ರೇಟೆಡ್ ಯೂರಿನ್ ಆ್ಯಂಡ್ ಟು ಕನ್ಸರ್ವ್ ವಾಟರ್. ಓಕೆ, ಯೂಶಲಿ ಡೆಸರ್ಟ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಡೆಸರ್ಟ್ ಅಂದರೆ ವಾಟರ್ ಇರೋದಿಲ್ಲ. ಸೊ ಯಾವಾಗ ವಾಟರ್ ಇರೋದಿಲ್ವೋ ಈ ಕಾಂಗರೋ ರ್ಯಾಟ್ಸಲ್ಲಿ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ಪ್ರೋಸೆಸ್ ಏನು, ಆ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ಪ್ರೋಸೆಸ್ gives water as a byproduct. The second one is adaptations of desert plants. See, in these plants, presence of thick cuticle ಅಂದ್ರೆ ಏನು, ಕ್ಯೂಟಿಕಲ್ ಅಂದರೆ a waxy layer. ಈ ವ್ಯಾಕ್ಸಿ ಲೇಯರ್ ಎಲ್ಲಿರುತ್ತೆ, ಪ್ರೆಸೆನ್ಸ್ ಆನ್ ಲೀಫ್ ಸರ್ಫೇಸ್. ಪ್ರೆಸೆನ್ಸ್ ಆಫ್ ಥಿಕ್ ಕ್ಯೂಟಿಕಲ್ ಆನ್ ಲೀಫ್ ಸರ್ಫೇಸ್ ಅಂಡ್ ಪ್ರೆಸೆನ್ಸ್ ಆಫ್ ಸಂಕನ್ ಸ್ಟೊಮ್ಯಾಟ. See, the both cuticle, waxy layer and sunken stomata, which helps to prevent a loss of water from excess of transpiration. The second one is, this desert plant shows a special photosynthetic pathway that is called CAM pathway. So crystalline acid metabolism pathway. So this pathway which helps to close the stomata even during daytime. Some cactus species like Apansia, in this plant we can observe the leaves are modified into spines. The leaves are modified into spines. So because of to avoid
ಎಕ್ಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಹಾಗಾದರೆ ನಿಮಗೆ ಒಂದು ಕ್ವಶನ್ ಕೇಳ್ಬೋದು, ಇಲ್ಲ ಲೀವ್ಸ್ ಇಲ್ಲ ಅಂತಂದರೆ ಲೀವ್ಸ್ ಮತ್ತು ಫೋಟೋಸಿಂಥಸಿಸ್ ಫಂಕ್ಷನ್ ಯಾವ್ದು ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ದ ಗ್ರೀನ್ ಸ್ಟೆಮ್ perform the photosynthesis function. The green stem perform the photosynthesis function. The third one is adaptations of mammals. Adaptations of mammals. See, the mammals from colder climates. The mammals from colder climates generally have short ears and limbs. Short ears and limbs because of to reduce heat loss. So this is called Allen's rule. So exam nalli nimge 1 mark keltare. State the Allen's rule. In case of aquatic animals like seals, seals ಆಗಿರ್ಬೋದು ಅಥವಾ ಪಿನಿಪ್ಯಾಡ್ ಆಗಿರ್ಬೋದು ಅಥವಾ ಪೆಂಗ್ವಿನ್ ಆಗಿರ್ಬೋದು. ಸೊ ಈ ಅನಿಮಲ್ಸಲ್ಲೆಲ್ಲ ಏನಿರುತ್ತೆ ಅಂತಂದರೆ ಸ್ಕಿನ್ ಕೆಳಗಡೆ ಏನಿರುತ್ತೆ ಅಂದರೆ ಎ ಥಿಕ್ ಫ್ಯಾಟ್ ಲೇಯರ್ ಇರುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಬ್ಲಬರ್ಸ್. ಬ್ಲಬರ್ಸ್ ಅಂದರೆ ಏನು? ಎ ಥಿಕ್ ಫ್ಯಾಟ್ ಲೇಯರ್, that is called blubbers. These blubbers act as insulators to reduce the heat loss. Yes, the mammals from colder climate generally have short ears and limbs because to minimize the heat loss or to reduce the heat loss. That is called Allen's rule. So in aquatic animals like seals or penguins or pinnipedes, okay, so below their skin presence of a thick fat layer that is called blubbers. So these blubbers act as insulators to reduce the heat loss. So these are all about adaptations of mammals. Next is physiological and biochemical adaptations. Yes, physiological and biochemical adaptations. We know about organisms at optimum temperature to maintain their metabolic activities. But some microorganisms like archaebacteria can survive up to 100 degrees Celsius. When temperature is 100 degrees Celsius, it can survive. So where in hot springs and hydrothermal vents. So you know about that temperature in hot springs and hydrothermal vents ಎಷ್ಟಿರುತ್ತೆ ಅಂದರೆ 100 ಇರುತ್ತೆ. ಈ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲೂ ಕೂಡ ಈ ಆರ್ಗ್ಯಾನಿಸಮ್ ಏನಾಗುತ್ತೆ, ಇಟ್ ಕ್ಯಾನ್ ಸರ್ವೈವ್. ಓಕೆ, ಅಟ್ ಹೈಯರ್ ಆಲ್ಟಿಟ್ಯೂಡ್ ಅಂದರೆ ಮೋರ್ ದೆನ್ ನಾವು 3500 meters. More than 3500 meters. Okay, we feel sickness. Elli at higher altitude. Higher altitude ಹೋದಾಗ ಅಂದರೆ more than 3500 meters. For example ಹೇಳೋದಾದರೆ ರೊಟಾಂಗ್ ನಿಯರ್ ಮನಾಲಿ. ಸೊ ಈ ಹೈಯರ್ ಆಲ್ಟಿಟ್ಯೂಡ್ಗೆ ಹೋದಾಗ ಏನಾಗುತ್ತೆ, ವಿ ಫೀಲ್ ಸಿಕ್ನೆಸ್. ದಟ್ ಈಸ್ ಕಾಲ್ಡ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಹಿಲ್ ಸ್ಟೇಷನ್ಗೆ ಹೋಗುವಾಗ ಹಿಲ್ ಸ್ಟೇಷನ್ ಬಸ್ ಹತ್ತುವಾಗ ವ್ಯಾಮಿಟ್ ಸೆನ್ಸ್ ಆಗೋದು, ತಲೆ ಸುತ್ತೋದು, ಓಕೆ, ಸುಸ್ತಾಗೋದು, ಈ ಥರ ಏನಾಗುತ್ತೆ, ನಮಗೆ ಸಿಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಓಕೆ, ನಾವು ಜನರಲ್ಲಾಗಿ ಹೇಳಬೇಕಾದ್ರೆ ಫಿಸಿಯಾಲಜಿಕಲ್ ಡಿಸ್ಕಂಫರ್ಟ್. The organisms
respond quickly. The organism respond quickly their physiological environment. Physiological environment. So okay, otherwise physiological discomfort ಅಂತ ಕೂಡ ಹೇಳ್ಬೋದು. Physiological discomfort. Physiological discomfort. Physiological discomfort. ಎಸ್, ನಾವು ಆಲ್ಟಿಟ್ಯೂಡ್ ರೀಜನ್ಗೆ ಹೋದಾಗ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಏನೇನು ಸಿಂಪ್ಟಮ್ಸು? ನಾಸಿಯಾ ಅಂತಂದರೆ ವ್ಯಾಮಿಟ್ ಸೆನ್ಸ್ ಆಗೋದು. ಓಕೆ, ಆ್ಯಂಡ್ ಫೇಟಿಗ್ಯೂ, ಓಕೆ, ಟಯರ್ಡ್ನೆಸ್ ಆಗೋದು, ಆ್ಯಂಡ್ ಪಾಲ್ಪಿಟೇಷನ್. ಎಸ್, ವಾಟ್ ಈಸ್ ದಿಸ್ ಪಾಲ್ಪಿಟೇಷನ್? ಏನು ಪಾಲ್ಪಿಟೇಷನ್ ಅಂದರೆ ರ್ಯಾಪಿಡ್ ಆ್ಯಂಡ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್. Rapid and irregular heartbeat. Rapid and irregular of heartbeat. Rapid and irregular of heartbeats. Rapid and irregular of heartbeats. So these are all the symptoms of altitude sickness. So ಈ symptoms ಬಂದಾಗ ನಮ್ಮ ಬಾಡಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಈ ಸಿಂಪ್ಟಮ್ಸ್ ಯಾಕೆ ಕಾಣಿಸ್ಕೊಳ್ಳುತ್ತೆ? ಸೊ ಬಿಕಾಸ್ ಆಫ್ ಡ್ಯೂ ಟು ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್. ಯಾವಾಗ ಹೈಯರ್ ಆಲ್ಟಿಟ್ಯೂಡ್ಗೆ ಹೋಗ್ತೀವಿ ಅಲ್ಲಿ ಏನಾಗುತ್ತೆ, ಅಟ್ಮಾಸ್ಫಿರಿಕ್ ಪ್ರೆಷರ್ ಲೋ ಇರುತ್ತೆ. ಡ್ಯೂ ಟು ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್. ಓಕೆ, ಯಾವಾಗ ಲೋ ಅಟ್ಮಾಸ್ಫಿರಿಕ್ ಪ್ರೆಷರ್ ಇರುತ್ತೆ, ಸೊ ಅವರ್ ಬಾಡಿ ಡಸಂಟ್ ಗೆಟ್ ಎನಫ್ ಆಕ್ಸಿಜನ್. ಬೈ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಆಫ್ RBCs, and decreasing the binding affinity to hemoglobin. Binding affinity of hemoglobin. Okay, and increasing the breathing rates. So in this way our body solve the altitude sickness problems or symptoms. Yes, the last one is behavioral adaptation. Behavioral adaptation. Example ಹೇಳೋದಾದ್ರೆ desert lizard. Yes sir, desert lizard. See, the desert lizard lacks their physiological ability. To maintain the temperature. Okay, see, the desert lizard bask in the sun. See, ಅಂದ್ರೆ ಏನಾಗುತ್ತೆ ಅಂದರೆ ಬಿಸಿಲು ಕಾಯುತ್ತೆ. ಯಾವುದು? ಡೆಸರ್ಟ್ ಲಿಸರ್ಡ್. ಯಾವಾಗ ಬಿಸಿಲು ಕಾಯುತ್ತೆ ಅಂತಂದರೆ ಯಾವಾಗ ಅದ್ರ ಬಾಡಿ ಟೆಂಪರೇಚರು ನಾರ್ಮಲ್ ಟೆಂಪರೇಚರ್ಗಿಂತ ಸ್ಲೋ ಡೌನ್ ಆದಾಗ, ಕಮ್ಮಿ ಆದಾಗ ಏನಾಗುತ್ತೆ, ಈ ಡೆಸರ್ಟ್ ಲಿಸರ್ಡ್ ಏನಾಗುತ್ತೆ, ಬಿಸಿಲು ಕಾಯುತ್ತೆ. ಓಕೆ, ಸೊ ಯಾವಾಗ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಟೆಂಪರೇಚರ್ಗಿಂತ ಕಮ್ಮಿ ಆದಾಗ ಇದೇನಾಗುತ್ತೆ, ಇಟ್ ಬಾಸ್ಕ್ ಇನ್ ದ ಸನ್, ಅಂದರೆ ಬಿಸಿಲು ಕಾಯುತ್ತೆ. ಸೊ ಯಾವಾಗ ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ಗಿಂತ ಜಾಸ್ತಿ ಆಗುತ್ತೆ ಆಗ ಏನಾಗುತ್ತೆ, ದ ಲಿಸರ್ಡ್ ಮೂವ್ ಟುವರ್ಡ್ಸ್ ಶೇಡೆಡ್ ಪ್ಲೇಸಸ್. ಎಲ್ಲಿ ನೆರಳಿರುತ್ತೆ ಆ ಜಾಗಕ್ಕೆ ಹೊರಟೋಗುತ್ತೆ. ಸೊ ದಿಸ್ ಆರ್ ಆಲ್ ಅಬೌಟ್ behavioral adaptations. Thank you.